ವಿಸ್ಮಯ ಬೇಟೆಯ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ತೆ. ನಮೋ ನಾರಾಯಣ ಹೇ ನಮಃ ಅಂದ್ರೆ ಏನು? ನಾನಿವಾಗ ಕೈವಾರ ಕ್ಷೇತ್ರದಲ್ಲಿದ್ದೀನಿ. ಈ ಕೈವಾರ ಕ್ಷೇತ್ರದ ಅದ್ಭುತಗಳೇನು, ಇಲ್ಲಿ ಏನೇನು ಪವಾಡಗಳಾಗಿದೆ, ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ಅನೇಕ ಪವಾಡಗಳಾಗಿದೆ. ಈ ತಪೋಭೂಮಿಯಲ್ಲಿ ಧ್ಯಾನ ಮಾಡಿದ, ಸಂಕಲ್ಪ ಮಾಡಿದ ಪ್ರತಿ ಒಂದು ಅದ್ಭುತಗಳು ನಡೆದಿದೆಯಂತೆ. ಅನೇಕ ಸತ್ಪುರುಷರು ಮತ್ತು ಋಷಿ ಮುನಿಗಳು ಬಂದಂತ ತಪೋಭೂಮಿ ಇದು. ಈ ಭೂಮಿಗೆ ನಾನು ಬಂದಿದ್ದೀನಿ. ಸೊ ಇಲ್ಲಿ ಏನೇನ್ ನಡೆದಿದೆ ಅನ್ನೋದನ್ನ ನಾವು ಇಲ್ಲಿ ಒಬ್ರು ಅರ್ಚಕರಿದ್ದಾರೆ, ಅವ್ರ ಮುಖಾಂತರ ಮಾಹಿತಿಗಳನ್ನ ತಗೊಂಡು ನಾವು ಹೋಗೋಣ. ಸೊ ಬನ್ನಿ, ವೆಲ್ಕಮ್ ಟು ಕೈವಾರ ಕ್ಷೇತ್ರ. ನಮಸ್ಕಾರ ಗೆಳೆಯರೇ, ಇವತ್ತು ನಾನು ನಿಮಗೆಲ್ಲ ಒಂದು ಅದ್ಭುತವಾದ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇದು ಕೇವಲ ಪ್ರವಾಸಿ ತಾಣವಲ್ಲ, ಇದೊಂದು ಜಾಗೃತ ಶಕ್ತಿ ಕೇಂದ್ರವೂ ಹೌದು. ಇವತ್ತು ನಾವಿರೋದು ಕೈವಾರದಲ್ಲಿ. ಈ ಪುಣ್ಯ ಕ್ಷೇತ್ರದಲ್ಲಿ ಕಾಲಿಟ್ಟ ತಕ್ಷಣ ನನಗೆ ಏನೋ ಒಂಥರ ನೆಮ್ಮದಿ, ಒಂದು ವಿಭಿನ್ನ ಪಾಸಿಟಿವ್ ಎನರ್ಜಿ ಸಿಗುತ್ತದೆ. ಸುಮಾರು 193 ವರ್ಷಗಳ ಹಿಂದೆ ತಾತಯ್ಯನವರು ಜೀವಂತ ಸಮಾಧಿಯಾದ ಈ ಜಾಗದಲ್ಲಿ ಇಂದಿಗೂ ಅವರ ಅದ್ಭುತ ಶಕ್ತಿ ನೆಲೆಸಿದೆ ಅನ್ನೋದೇ ಇಲ್ಲಿಗೆ ಬರುವ ಭಕ್ತರ ಕಣ್ಣೀರು ಮತ್ತು ಅವರ ಮುಖದಲ್ಲಿನ ನಗುನೇ ಸಾಕ್ಷಾತ್. 1836 ಬನ್ನಿ, ಮೊದಲು ಈ ಮಹಾನ್ ಚೇತನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಕ್ರಿಸ್ತ ಶಕ 1726ರಲ್ಲಿ ಜನಿಸಿದ ನಾರಾಯಣಪ್ಪನವರು ಮುಂದೆ ಕೈವಾರ ತಾತಯ್ಯ ಅಂತಲೇ ಪ್ರಸಿದ್ಧರಾದರು. ಆರಂಭದಲ್ಲಿ ಇವರು ಸಾಮಾನ್ಯ ಬಳೆ ವ್ಯಾಪಾರಿಯಾಗಿದ್ದರು. ಆದರೆ ಅವರ ಒಳಗಡೆ ಒಬ್ಬ ದೊಡ್ಡ ಯೋಗಿ ಇದ್ದರು. ಅಮರಯ್ಯ ಎನ್ನುವ ಗುರುಗಳ ಮಾರ್ಗದರ್ಶನದಲ್ಲಿ ಕೈವಾರದ ಗುಹೆಯಲ್ಲಿ 3 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದ್ದು ಕೈವಾರ ತಾತಯ್ಯನವರ ಸಮಾಧಿ. ಕೈವಾರ ತಾತಯ್ಯನವರು ಇದೇ ಜಾಗದಲ್ಲಿ ಜೀವಂತ ಸಮಾಧಿಯಾಗಿ ಇದ್ದಂತ ಸಮಾಧಿ ಇದು. ಇಲ್ಲಿ ಅವರು ಹೇಗೆ ಸಮಾಧಿಯಾದರು, ಅದಾದ್ಮೇಲೆ ಅವರು ಏನೇನು ಪವಾಡಗಳನ್ನು ಮಾಡಿದ್ರು ಅಂತ ಮುಂದೆ ನಾವು ತಿಳ್ಕೊಳ್ತಾ ಹೋಗೋಣ. ಇದು ಅವರ ಸನ್ನಿಧಿ. ಈ ಸನ್ನಿಧಿಯಲ್ಲಿ ನಾವು ಬಂದಿದ್ದೀವಿ. ಕೈ ಮುಗಿದು ದೇವರನ್ನ ಆಶೀರ್ವಾದ ಪಡೆಯೋಣ. ತಪಸ್ಸಿನ ಫಲವಾಗಿ ಅವರಿಗೆ ಅಷ್ಟಸಿದ್ಧಿಗಳು ಲಭಿಸಿದವು. ಇವರು ಬರೆದ ಕಾಲಜ್ಞಾನ ಇಂದಿಗೂ ಸಮಾಜದಲ್ಲಿ ನಡೆಯುತ್ತಿರುವ ಘಟನೆಗಳಿಗೆ ಕನ್ನಡಿ ಹಿಡಿದಂತಿದೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ಪ್ರೀತಿಸಿದ ತಾತಯ್ಯನವರು ಬ್ರಹ್ಮಜ್ಞಾನವನ್ನು ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಸರಳವಾಗಿ ಬೋಧಿಸಿದರು. ತೆಲುಗು ಮತ್ತು ಕನ್ನಡ 2 ಭಾಷೆಗಳಲ್ಲಿ ಇವರು ರಚಿಸಿದ ಕೀರ್ತನೆಗಳು ಇಂದಿಗೂ ಪ್ರತಿಯೊಬ್ಬರ ಮನ ಮುಟ್ಟುತ್ತವೆ. ಇವತ್ತು ನಾವು ನೋಡುತ್ತಿರುವ ಈ ಅದ್ಭುತ ಸಮಾಧಿ ಮಂದಿರದಲ್ಲಿ ತಾತಯ್ಯನವರು ಇಂದಿಗೂ ಆದರ್ಶ ರೂಪದಲ್ಲಿ ಇದ್ದಾರೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಅದೆಷ್ಟೋ ಜನ ತಮ್ಮ ಕಷ್ಟಗಳನ್ನ ಹೊತ್ತು ಇಲ್ಲಿಗೆ ಬರ್ತಾರೆ. ತಾತನ ದರ್ಶನ ಪಡೆದ ಮೇಲೆ ಅವರೆಲ್ಲ ನೆಮ್ಮದಿಯಿಂದ ಹಿಂದಿರುಗೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. 193 ವರ್ಷಗಳಾದರೂ ಅವರ ಪ್ರಭಾವ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಅವರ ಶಕ್ತಿ ಈ ಮಣ್ಣಿನ ಕಣ ಕಣದಲ್ಲೂ ಇದೆ ಅನ್ನೋದು ನನ್ನ ಅನುಭವಕ್ಕೆ ಬಂತು. ನೀವು ಕೂಡ ಒಮ್ಮೆ ಕೈವಾರಕ್ಕೆ ಬನ್ನಿ, ಆ ತಾತಯ್ಯನವರ ಆಶೀರ್ವಾದ ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಾತಯ್ಯನವರ ಕೃಪೆ ನಿಮ್ಮ ಮೇಲಿರಲಿ. ಓಂ ಶ್ರೀ ಯೋಗಿ ನಾರಾಯಣಾಯೇ ನಮಃ.